ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಇನ್ನು ಉಳಿದಿರುವಂತಹ ದಿನಗಳು ಬರೀ 24 ದಿನಗಳು ಅಷ್ಟೇ ಉಳಿದಿತ್ತು ಅಲ್ವಾ. ಈಗಾಗಲೇ ನಾವು ಸಾಕಷ್ಟು ಪುನರಾವರ್ತನೆ ಕ್ಲಾಸಸ್ ಬೇರೆ ತೆಗೆದುಕೊಂಡಿದ್ದೀವಿ. ಈಗ ಇನ್ನು 24 ದಿನಗಳಲ್ಲಿ ನೀವು ಪರೀಕ್ಷೆಯನ್ನ ಬರೆಯಲಿದ್ದೀರಿ ಅಲ್ವಾ. ಪರೀಕ್ಷೆ ಭಯ ಬೇಡ, ಪರೀಕ್ಷೆ ಒಂದು ಹಬ್ಬ ಅಂತ ತಿಳ್ಕೊಂಡ್ಬಿಟ್ಟು ನೀವು ಆಚರಿಸ್ತೀರಿ. ಅಂದ್ರೆ ನೀವು ಭಯ ಪಡ್ಕೊಂಡ್ರೆ ಯಾವುದೇ ರೀತಿಯಾಗಿರುವಂತ ಅಂದ್ರೆ ಈಗ ಪರೀಕ್ಷೆ ಬರೀಲಿಕ್ಕಾಗಲ್ಲ, ಭಯ ಆತಂಕ ಬೇಡ. ಸೊ ಹಾಗೆ ಇದರ ಬಗ್ಗೆ ನಿಮಗೆ ಏನಪ್ಪಾ ಅಂದ್ರೆ ನೀವು ಯಾವಾಗ ಪರ್ಫೆಕ್ಟ್ ಆಗ್ತೀರೋ ಅವಾಗ ನಿಮಗೆ ಭಯ ಇರಲ್ಲ, ಭಯ ಆತಂಕ ಏನೂ ಇರಲ್ಲ. ಅರ್ಥಾಯ್ತಾ? ಸೊ ಯಾರು ಮುಂಚೆ ಎಲ್ಲ ಓದ್ಕೊಂಡ್ಬಿಟ್ಟು ಪರೀಕ್ಷೆಯನ್ನ ನೀವು ಎದುರಿಸಿರೋ ಅವ್ರಿಗೆ ಯಾವುದೇ ರೀತಿಯಾಗಿರುವಂತಹ ಭಯ ಇರಲ್ಲ. ಅರ್ಥಾಯ್ತಾ? ಸೊ ಹಾಗೆ ನಾವು ಈಗ ಬ್ಲೂ ಪ್ರಿಂಟ್ ಅಂತ ಮೊದಲು ಕೊಡ್ತಾ ಇದ್ದೀವಿ. ಅಂದ್ರೆ ಇಂತಹ ಚಾಪ್ಟ್ರಲ್ಲೇ ಇಷ್ಟೇ ಅಂಕಗಳು ಬರುತ್ತೆ ಅನ್ನುವಂಥದ್ದನ್ನ ಮೊದಲು ಕೊಡ್ತಾ ಇದ್ದೀವಿ. ಸೊ ಆ ಪಾಠದಲ್ಲಿ 4 ಅಂಕ ಪ್ರಶ್ನೆ, 3 ಅಂಕದ್ದು ಇಂತಹ ಪಾಠದಲ್ಲೇ ಬರುತ್ತೆ ಅಂತ ಕೊಡ್ತಾ ಇದ್ರು. ಸೊ ಈಗ ಬ್ಲೂ ಪ್ರಿಂಟ್ ಇರಲ್ಲ ನಿಮಗೆ, ಆದ್ರೆ ಈ ಮುಖ್ಯಾಂಶಗಳಿಗೆ ಆಧರಿಸಿ ಅಂಕಗಳನ್ನ ನೀಡ್ತಾ ಇದ್ದಾರೆ. ಸೊ ಯಾವ ಚಾಪ್ಟ್ರಲ್ಲಿ ಈ ರೀತಿ ಮುಖ್ಯ ಅಂಶಗಳಿಗೆ ಒಳಪಡಿಸಿದ್ದಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಸೊ ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಅಂಕಗಳಿಗೆ ನಿಗದಿಪಡಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಈಗ ಒಂದು ಮುಖ್ಯಾಂಶವನ್ನ ತೆಗೆದುಕೊಂಡಿದ್ದಾರೆ, ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅಂತ ತೆಗೆದುಕೊಂಡ್ರು. ಸೊ ಇಲ್ಲಿ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಚಾಪ್ಟರ್ಸ್ ಬರ್ತವೆ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ 1ನೇ ಚಾಪ್ಟರು. ಸೊ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು. ಸೊ ಹಾಗೆ ಲೋಹ ಮತ್ತು ಅಲೋಹಗಳು, ಹಾಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಸೊ ಈ 4 ಚಾಪ್ಟರ್ಸ್ ಅನ್ನ ಈ ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅನ್ನುವಂಥ ಈ ಇಷ್ಟು ಅಧ್ಯಾಯಗಳನ್ನ ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅಂದ್ಬಿಟ್ಟು ಆ ಮುಖ್ಯಾಂಶದ ಅಡಿಯಲ್ಲಿ ಅದಕ್ಕೆ ನಿಗದಿಪಡಿಸಿರುವಂತ ಅಂಕ ಎಷ್ಟು? 25. ನೋಡ್ರಿ, ನೀವು ಈ 4 ಚಾಪ್ಟರ್ನ ನೀವು ಪರ್ಫೆಕ್ಟ್ ಆದ್ರೆ ಅಲ್ಲೇ ನಿಮ್ಗೆ 25 ಅಂಕಗಳು ಬಂದುಬಿಡುತ್ತೆ. ಅರ್ಥ ಆಗ್ತಾಯ್ತಾ? ಸೊ ಹಾಗೆ 2ನೇ ಮುಖ್ಯಾಂಶದಲ್ಲಿ ಜೀವ ಜಗತ್ತು ಅಂತ ತೆಗೆದುಕೊಂಡ್ರು. ಸೊ ಈ ಜೀವ ಜಗತ್ತಿನಲ್ಲಿ ಜೀವಕ್ರಿಯೆಗಳು, ಬಯಾಲಜಿಗೆ ಸಂಬಂಧಪಟ್ಟಿರುವಂತಹ ಚಾಪ್ಟರ್, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಚಾಪ್ಟರ್ಸ್ ಅನ್ನ ಇಲ್ಲಿ ತೋರಿಸಿದ್ರು. ಸೊ ಯಾವುದು? ಜೀವ ಜಗತ್ತು ಅನ್ನುವಂತಹ ಮುಖ್ಯಾಂಶದಲ್ಲಿ ಸೊ ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಸೊ ಹಾಗೆ ಅನುವಂಶೀಯತೆ ಅನ್ನುವಂತಹ ಈ 4 ಅಧ್ಯಾಯಗಳನ್ನ ಜೀವ ಜಗತ್ತು ಅನ್ನುವಂತಹ ಮುಖ್ಯಾಂಶದ ಅಡಿಯಲ್ಲಿ ತೆಗೆದುಕೊಂಡ್ರು. ಸೊ ಇಲ್ಲಿ ನೋಡ್ರಿ, ಇದಕ್ಕೂ ಸಹ 25 ಅಂಕಗಳು ಇವೆ. ಅರ್ಥ ಆಗ್ತಾಯಿದೆ? ಸೊ ಇಲ್ಲಿ ನೀವು ಈ 2 ಚಾಪ್ಟರ್ ಅಂದ್ರೆ ಈ 2 ಮುಖ್ಯಾಂಶಗಳನ್ನ ನೀವು ಪರ್ಫೆಕ್ಟ್ ಆದ್ರೂ ನಿಮಗೆ ಇಲ್ಲೇ 50 ಅಂಕಗಳು ಬಂದ್ಬಿಡುತ್ತೆ. ಅರ್ಥ ಆಗ್ತಾಯಿದಾ? ಇಲ್ಲೇ 50 ಸ್ಕೋರ್ ಮಾಡ್ಬಿಡ್ತೇವೆ ಅಲ್ವಾ. ಸೊ ಇದಿಷ್ಟು ಪರ್ಫೆಕ್ಟ್ ಆದ್ರೂ ಸಹ ನಿಮಗೆ 50 ಅಂಕಗಳು ಇಲ್ಲೇ ಬರುತ್ತೆ. ಅರ್ಥ ಆಗ್ತಾಯಿದಾ? ಸೊ 3ನೇ ಮುಖ್ಯಾಂಶದಲ್ಲಿ ನೈಸರ್ಗಿಕ ವಿದ್ಯಮಾನಗಳು ಅಂತ ಅನ್ನುವಂತಹ ಮುಖ್ಯಾಂಶದ ಅಡಿಯಲ್ಲಿ ನಾವು ತೆಗೆದುಕೊಂಡಿದ್ವಿ. ಸೊ ಇಲ್ಲಿ ಯಾವ ಅಧ್ಯಾಯಗಳು ಬರುತ್ತಪ್ಪ ಅಂದ್ರೆ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅನ್ನುವಂಥ ಪಾಠ, ಆಮೇಲೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು.
ಸೊ ಫಿಸಿಕ್ಸ್ಗೆ ಸಂಬಂಧಪಟ್ಟಿರುವಂತಹ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ 2 ಚಾಪ್ಟರ್. ಸೊ ಈ 2 ಚಾಪ್ಟರ್ ಇಂದ ಎಷ್ಟು ಅಂಕಗಳು ನಿಗದಿಪಡಿಸಿದ್ದಾರೆ? 13 ಅಂಕಗಳು ನಿಗದಿಪಡಿಸಿದ್ದಾರೆ. ಸೊ ಇದು ಬೋರ್ಡ್ನಿಂದ ಕಳಿಸಿರುವಂತಹ ಒಂದು ಏನಂದ್ರೆ ಮುಖ್ಯಾಂಶಗಳ ಮೇಲೆ ಆಧಾರಿತ ಅಂಕಗಳ ಹಂಚಿಕೆ. ಸೊ ಹಾಗೆ ನೆಕ್ಸ್ಟ್ ವಸ್ತುಗಳು ಹೇಗೆ ಕಾರ್ಯ ನಿರ್ವಹಿಸುತ್ತವೆ. ಸೊ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನುವಂತಹ ಮುಖ್ಯಾಂಶದ ಅಡಿಯಲ್ಲಿ ಇಲ್ಲೂ ಸಹ ಒಂದು ಅಂದ್ರೆ ಮುಖ್ಯಾಂಶದಲ್ಲಿ 2 ಚಾಪ್ಟರ್. ಸೊ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಸೊ ಇವೆರಡನ್ನೂ ಅಷ್ಟೇ, ಇದನ್ನು ಫಿಸಿಕ್ಸ್ಗೆ ಸಂಬಂಧಪಟ್ಟಿರುವಂಥದ್ದು, ಇದನ್ನು ಸಹ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಇಲ್ಲಿ 13 ಮಾರ್ಕ್ಸ್ ಇದ್ರೆ ಇಲ್ಲಿ 14 ಮಾರ್ಕ್ಸ್. ಅಂದ್ರೆ ಸೊ ಟೋಟಲ್ ನಾವು ಇದೆರಡನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 27 ಬರುತ್ತೆ. ಅಂದ್ರೆ ಫಿಸಿಕ್ಸ್ಗೆ 27 ಅಂಕ ಬರ್ತವೆ. ಅಂದ್ರೆ ಈ 4 ಚಾಪ್ಟರ್ ನೀವು ಪರ್ಫೆಕ್ಟ್ ಆದ್ರೆ ಅಂದ್ರೆ ನಿಮ್ಗೆ ಇಲ್ಲೇ 27 ಅಂಕ ಬಂದ್ಬಿಡುತ್ತೆ. ಆಯ್ತಾ? ಸೊ ಇಲ್ಲೇ ನಾವು ಯಾವ್ದಾರ ಒಂದು ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ, ಬಯಾಲಜಿ ಪೂರ್ತಿ ನಾವು ಪರ್ಫೆಕ್ಟ್ ಆದ್ರು ನಿಮಗೆ ಪಾಸ್, ಖಂಡಿತವಾಗೂ ನೀವು ಪಾಸ್ ಆಗೇ ಆಗ್ತದೆ. ಸೊ ನೆಕ್ಸ್ಟ್ ಕೊನೆಯ ಮುಖ್ಯಾಂಶ ನೈಸರ್ಗಿಕ ಸಂಪನ್ಮೂಲಗಳು ಅಂತ ತೆಗೆದುಕೊಂಡ್ರು. ಸೊ ಇಲ್ಲಿ ನಮ್ಮ ಪರಿಸರ. ಸೊ ನಮ್ಮ ಪರಿಸರ ಅಂದ್ಬಿಟ್ಟು ಸೊ ಇದು ಚಿಕ್ಕ ಚಾಪ್ಟರ್. ಸೊ ಅದಕ್ಕೆ 3 ಅಂಕಗಳನ್ನ ನಿಗದಿಪಡಿಸಿದ್ದಾರೆ. ಸೊ ಆದ್ರೆ 1 ಅಂಕನೂ ನಿಮಗೆ ಪಾಸ್ ಆಗ್ಲಿಕ್ಕೆ ಬಹಳ ಇಂಪಾರ್ಟೆಂಟ್ ಇದೆ ಅಲ್ವಾ. ಸೊ ಆದ್ರೆ ಈ ನಮ್ಮ ಪರಿಸರ ಅನ್ನುವಂಥ ಚಾಪ್ಟರ್ ಅನ್ನು ಸಹ ನೀವು ನೆಗ್ಲೆಕ್ಟ್ ಮಾಡಿಕೊಟ್ಟು 3 ಅಂಕ ಇದೆ ಅಂತ ಓದಿದೆ ಬಿಡಬಾರ್ದು. ಸೊ ಇಲ್ಲೂ ಸಹ ಬಳಕೆ ಆಹಾರ ಸರಪಳಿ ಆಗಿರ್ಬೋದು, ಆಹಾರ ಜಾಲ ಆಗಿರ್ಬೋದು. ಸೊ ಹಾಗೆ ಓಝೋನ್ ಪದರ ಅಂದ್ರೆ ಏನು, ಮತ್ತೆ ಓಝೋನ್ ಹಾನಿ ಆಗ್ಲಿಕ್ಕೆ ಕಾರಣ ಏನು, ಮತ್ತೆ ಆಮೇಲೆ ಈ ರೀತಿ ಒಂದು ಅಷ್ಟು ಪ್ರಶ್ನೆಗಳು ಈ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಒಂದು ಹುಲ್ಲುಗಾವಲಿನ ಆಹಾರ ಸರಪಳಿಯನ್ನ ರಚಿಸಿ ಅನ್ನುವಂಥದ್ದು. ಸೊ ಇಲ್ಲಿ 2 ಮಾರ್ಕ್ಸ್ ಇಂದ 1 ಪ್ರಶ್ನೆ ಬರ್ಬೋದು, 1 ಮಾರ್ಕ್ ಇಂದ 1 ಬರ್ಬೋದು. ಸೊ ಈ ತರ ಯಾವ ರೀತಿಯಾದ್ರೂ ಕೇಳ್ಬೋದು. ಸೊ ಹಾಗೆ ಈ ಇಂಧನ ಉಳಿಸ್ಲಿಕ್ಕೆ ನಾವು ಯಾವ ರೀತಿ ಕ್ರಮವನ್ನ ಕೈಗೊಳ್ಬೋದು ಅನ್ಬಿಟ್ಟು ಸೊ ಈ ತರದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು ಅನ್ನೋದು. ಸೊ ಹಾಗೆ ನಾವು ಈಗಾಗಲೇ ಬೋರ್ಡಿಂದ 4 ಪ್ರಶ್ನೆ ಪತ್ರಿಕೆ ನಿಮ್ಮ ಕೈಯಲ್ಲಿದೆ ಅಲ್ವಾ. ಸೊ ನೀವೆಲ್ಲ ಜೆರಾಕ್ಸ್ ಅನ್ನ ಮಾಡಿಸ್ಕೊಂಡಿದ್ದೀರಾ. ಸೊ ಎಲ್ಲ ವಿತ್ ಕೀ ಆನ್ಸರ್ಸ್. ಸೊ ಹಾಗೆ ನಿಮ್ಗೆ ಈಗಾಗಲೇ ಗೊತ್ತಾಗುತ್ತೆ ಯಾವ ಚಾಪ್ಟರ್ಸ್ ಅಲ್ಲಿ ಎಂತಹ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದು ಎಲ್ಲ ನಿಮ್ಗೆ ಈಗಾಗಲೇ ಮನದಟ್ಟಾಗಿದೆ ಅಲ್ವಾ. ಸೊ ಹಾಗೆ ಇಲ್ಲಿ ಅಂಕಗಳ ಆಧಾರಿತ ಅಂದ್ರೆ ಯಾವ ರೀತಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ನೋಡ್ದಂಗೆ ಏನಂದ್ರೆ ಒಂದು ಅಂಕ ಪ್ರಶ್ನೆಗಳು, 2 ಅಂಕದ್ದು, 3 ಅಂಕದ್ದು ಎಷ್ಟೆಷ್ಟು ಕೇಳಿದ್ದಾರೆ ಎಲ್ಲದಿಂದ ಈಗಾಗಲೇ ಗೊತ್ತಾಗುತ್ತೆ. ಸೊ ಇನ್ನೊಂದ್ಸಲ ಹೇಳ್ತೀನಿ. ಸೊ ಬಹು ಆಯ್ಕೆ ಪ್ರಶ್ನೆಗಳು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಷ್ಟಿರ್ತವೆ? ಟೋಟಲ್ 8 ಇರುತ್ತೆ. ಅರ್ಥ ಆಗ್ತಾಯಿಲ್ಲ? ಸೊ ಒಟ್ಟು ಅಂಕಗಳು ಎಷ್ಟು? 8 ಅಂಕ. ಒಂದೊಂದು ಮಾರ್ಕ್ಗೆ 8 ಪ್ರಶ್ನೆ ಇರುತ್ತೆ. ಎಲ್ಲ ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಫಿಸಿಕ್ಸ್ 3 ಸೇರಿಬಿಟ್ಟು. ಸೊ ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು. ಸೊ ಇವನ್ನು ಅಷ್ಟೇ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಅಂದ್ರೆ 4 ಉತ್ತರ ಬಹು ಆಯ್ಕೆಯನ್ನ ನೀವು ಮಾಡ್ತೀರಿ. ಸೊ ಇಲ್ಲಿ ಈಗ ವಿದ್ಯುತ್ ಶಕ್ತಿ ಚಿಹ್ನೆಗಳನ್ನ ಕೇಳ್ಬೋದು ಆಯ್ತಾ. ಈ ರೀತಿ ಯಾವುದೋ ಒಂದು ಅಣುಸೂತ್ರ ಕೇಳ್ಬೋದು ಆಯ್ತಾ. ಆಮೇಲೆ ಈ ಡಯಾಪ್ಟರ್ ಈ ತರ ಏಕಮಾನಗಳನ್ನ
ಕೇಳ್ಬೋದು. ಸೊ ಅದನ್ನು ಸಹ 1 ಅಂಕದ ಪ್ರಶ್ನೆಗಳು. ಸೊ ಅವೆಷ್ಟಿದಾವೆ? 8 ಇದಾವೆ. ಅರ್ಥ ಆಯ್ತಾ? ಸೊ 2 ಅಂಕದ್ದು ಎಷ್ಟು ಬರುತ್ತೆ? 8 ಪ್ರಶ್ನೆಗಳು ಕೇಳ್ತಾರೆ. ಸೊ ಇಲ್ಲಿ 16 ಮಾರ್ಕ್ಸ್ ಸಿಗುತ್ತೆ 2 ಅಂಕ ಪ್ರಶ್ನೆಗಳು. ನೆಕ್ಸ್ಟ್ 3 ಅಂಕ ಪ್ರಶ್ನೆಗಳು ಎಷ್ಟಿರುತ್ತೆ? 9 ಇರುತ್ತೆ. ಸೊ 3 9 3 27 ಅಂದ್ರೆ 9 ಪ್ರಶ್ನೆಗಳು 3 ಅಂಕದ್ದು. 9 3 27. ಸೊ 27 ಅಂಕ ಇಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ 4 ಮಾರ್ಕ್ಸಿಂದು ಅಂಕಗಳು ಎಷ್ಟು? 4 ಮಾರ್ಕ್ಸಿನ ಪ್ರಶ್ನೆಗಳು. ಸೊ ಅದು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಮೂರಲ್ಲೂ ಕೇಳ್ತಾರೆ. 4 ಮಾರ್ಕ್ಸ್ ಇದು. ಸೊ ಫಿಸಿಕ್ಸ್ ಅಲ್ಲಿ 2 ಕೇಳ್ಬೋದು, ಅಥವಾ ಬಯಾಲಜಿಲಿ 2 ಕೇಳ್ಬೋದು. ಯಾಕೆಂದ್ರೆ ಒಂದು ಚಿತ್ರ ಕೇಳ್ತಾರೆ ಅಲ್ವಾ? ಸೊ ಅದೇ 2 ಮಾರ್ಕ್ಸ್ ಇಂದು 2 ಕೇಳ್ಬೋದು, ಅಥವಾ 1 ಮಾರ್ಕ್ ಇಂದು 2 ಕೇಳಿ 2 ಮಾರ್ಕ್ಸ್ ಇಂದು 1 ಪ್ರಶ್ನೆ ಕೇಳ್ಬೋದು. 4 ಮಾರ್ಕ್ಸ್ ಕೊಟ್ಟು A B ಅಂತ ಕೇಳ್ಬೋದು, ಅಥವಾ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಮತ್ತೆ ಚಿತ್ರಕ್ಕೆ 2 ಮಾರ್ಕ್ಸ್, ಭಾಗವಹಿಸ್ಲಿಕ್ಕೆ 2 ಮಾರ್ಕ್ಸ್ ಕೇಳ್ಬೋದು, ಅಥವಾ ಚಿತ್ರ ಆಧಾರಿತ ಪ್ರಶ್ನೆಗಳನ್ನು ಸಹ ಕೇಳ್ಬೋದು. ಸೊ ಹಾಗೆ 5 ಮಾರ್ಕ್ಸ್ ಇಂದು 1 ಕ್ವಶನ್ ಬರುತ್ತೆ. ಅದು ಈ ಸಲ ಫಿಸಿಕ್ಸ್ ಆಗಿರ್ಬೋದು ಅಥವಾ ಬಯಾಲಜಿ ಆಗಿರ್ಬೋದು ಅಂತ ನಾವು ಹೇಳ್ತೀವಿ. ಅಂದ್ರೆ ಮೊನ್ನೆ ಎಲ್ಲ ಟ್ರೈನಿಂಗ್ ಹೋದಾಗ ಫಿಸಿಕ್ಸ್ ಅಲ್ಲಿ ಕೇಳ್ಬೋದು, ಆಲ್ಮೋಸ್ಟ್ ಬಯಾಲಜಿಯಲ್ಲಿ ಕೇಳ್ಬೋದು ಅಂತ ಹೇಳಿದ್ದಾರೆ ಅಲ್ವಾ? ಸೊ ನಾವು ಈಗ 4 ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಕೈಯಲ್ಲಿ ಇದೆಯಲ್ವಾ? ಸೊ ಅಲ್ಲೇ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಯಾವ ಇದರಲ್ಲಿ ಫಿಸಿಕ್ಸ್ ಅಲ್ಲಿ ಕೇಳಿದಾರೋ, ಕೆಮಿಸ್ಟ್ರಿಯಲ್ಲೋ, ಬಯಾಲಜಿಯಲ್ಲಿ ಕೇಳಿದಾರೋ ಅನ್ನೋಂಥದ್ದನ್ನ ನಾವು ತಿಳ್ಕೊಳ್ತೀವಿ. ಸೊ ಟೋಟಲ್ ಎಷ್ಟು ಪ್ರಶ್ನೆಗಳಿರುತ್ತೆ? 38 ಪ್ರಶ್ನೆಗಳಿರುತ್ತೆ. ಟೋಟಲ್ ಎಷ್ಟು ಅಂಕ? 80 ಅಂಕಗಳು. ಅರ್ಥ ಆಯ್ತು ಮಕ್ಕಳೇ? ಈಗ ಒಂದು ನಿಮ್ಗೆ ಐಡಿಯಾ ಬಂತಲ್ವಾ? ಪ್ರಶ್ನೆ ಪತ್ರಿಕೆ ಯಾವ ತರ ಇರುತ್ತೆ, ಬ್ಲೂ ಪ್ರಿಂಟ್ ಅಂದ್ರೆ ಒಂದು ಯಾವ ರೀತಿ ಮುಖ್ಯಾಂಶಗಳ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನ ರಚಿಸಿದ್ದಾರೆ ಅನ್ನೋಂಥದ್ದನ್ನ ನಾವು ತಿಳ್ಕೋಬೋದಲ್ವಾ? ಸೊ ಹಾಗೆ ಇಲ್ಲಿ ನಾವು ಭೌತಶಾಸ್ತ್ರದಲ್ಲಿ ಈಗ 2ನೇ ಪ್ರಶ್ನೆ ಪತ್ರಿಕೆ ಎಲ್ಲರೂ ತೆಗೆದಿಟ್ಕೊಂಡಿದ್ರಲ್ವಾ? ಇಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡ್ಕೊಂತ ಹೋಗೋಣ. ಅರ್ಥ ಆಗ್ತಿದ್ಯಾ? ಈಗಾಗಲೇ ಹೇಳಿದಂತೆ ಭೌತಶಾಸ್ತ್ರದಲ್ಲಿ 3 ಬಹು ಆಯ್ಕೆಗಳು ಕೇಳಿದ್ದಾರೆ. ಅರ್ಥ ಆಗ್ತಿದ್ಯಾ? ಒಟ್ಟು ಎಷ್ಟು ಬಹು ಆಯ್ಕೆ ಪ್ರಶ್ನೆಗಳು? 8 ಇದಾವೆ. ಬಯಾಲಜಿಯಲ್ಲಿ ಭೌತಶಾಸ್ತ್ರದಲ್ಲಿ 3 ಕೇಳಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರದ ಒಂದು ಗುಣ ಯಾವುದು ಅಂತ ಕೇಳಿದ್ದಾರೆ. ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುವಂಥದ್ದು. ನಿಮ್ನ ಮಸೂರ ಅಂಚಿನಲ್ಲಿ ದಪ್ಪ ಇದೆಯಾ? ನಿಮ್ನ ಮಸೂರ ಯಾವ ತರ ಇರುತ್ತೆ? ನಿಮ್ನ ಮಸೂರ ಈ ರೀತಿ ಅಲ್ವಾ? ಇಲ್ಲಿ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ? ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುವುದು. ಇಲ್ಲ ಅಲ್ವಾ? ಇಲ್ಲಿ ನೋಡ್ರಿ, ಅಂಚಿನಲ್ಲಿ ದಪ್ಪ ಇದೆ, ಮಧ್ಯ ತೆಳುವಿದೆ. ಹಾಗಿದ್ರೆ 1ನೇ ಆಪ್ಷನ್ ರಾಂಗ್ ಅಲ್ವಾ? ಬೆಳಕಿನ ಕಿರಣಗಳನ್ನ ವಿಕೇಂದ್ರೀಕರಿಸುತ್ತದೆ. ಸೊ ಇಲ್ಲಿ ಕೇಳಿರುವಂತದ್ದು ಯಾವುದು? ಈಗ 4 ಆಪ್ಷನ್ ಓದೋಣ ಆಯ್ತಾ? ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ ಉಂಟು ಮಾಡುತ್ತದೆ, ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಅಂತ ಕೊಟ್ಟಿದೆ. ಇದು ಕೇಂದ್ರೀಕರಿಸಲ್ಲ, ಮತ್ತು ನೋಡಿ ಇದು ವಿಕೇಂದ್ರೀಕರಿಸುತ್ತೆ. ಸೊ ಬೆಳಕಿನ ಕಿರಣಗಳನ್ನ ಏನ್ ಮಾಡುತ್ತೆ?
ಕೇಂದ್ರೀಕರಿಸೋದು ಯಾವುದು? P ನಮಸ್ಕಾರ ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತೆ. ಸೊ ಹಾಗಿದ್ರೆ ಆಪ್ಷನ್ ಬಿ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತೆ ಅನ್ನುವಂಥದ್ದು ಸರಿಯಾದ ಉತ್ತರ. ಆಯ್ತಾ? ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮಸೂರ ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ. ಈ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ ಅಲ್ವಾ? ನೀವೆಲ್ಲ ನೋಡಿದ್ರಲ್ವಾ? ಅಜ್ಜಿ ತಾತಗೆಲ್ಲ ಬಿಳಿ ಹೊರೆ ನಮ್ಮ ಕಣ್ಣಿನ ಗುಡ್ಡೆ ಮೇಲೆ ಇರುತ್ತೆ ಅಲ್ವಾ? ಸೊ ಅದಕ್ಕೆ ಈಗ ಹೈಪರ್ ಮೆಟ್ರೋಪಿಯಾ ಅಲ್ಲ. ಯಾಕಂದ್ರೆ ಹೈಪರ್ ಮೆಟ್ರೋಪಿಯಾ ಅಂದ್ರೆ ಅದು ದೂರದೃಷ್ಟಿ, ಸಮೀಪ ದೃಷ್ಟಿಗೆ ನಾವು ಮಯೋಪಿಯಾ ಅಂತ ಕರಿತೀವಿ. ಎರಡನೇದು ಮಯೋಪಿಯಾ ಅಲ್ಲ ಅಲ್ವಾ? ಸೊ ಅದೇ ರೀತಿ ಪ್ರೆಸ್ ಬಯೋಪಿಯಾನು ಅಲ್ಲ. ಎರಡು ರೋಗದಿಂದ ಅಂದ್ರೆ ದೂರದೃಷ್ಟಿ ಸಮೀಪ ದೃಷ್ಟಿ ಎರಡರಿಂದ ಬಳಲುವಂಥದ್ದು ಯಾವುದು? ಪ್ರೆಸ್ ಬಯೋಪಿಯಾ. ಆಯ್ತಾ? ಸೊ ನೆಕ್ಸ್ಟ್ ಈಗ ಉಳಿದಿರುವಂಥದ್ದು ಕ್ಯಾಟರಾಕ್ಟ್ ಅಂದ್ರೆ ಸೊ ವಯಸ್ಸಾದಂತೆ ಒಂದು ಬಿಳಿಯ ಪದರ ಬಂದು ಕುತ್ಕೊಳ್ಳುತ್ತೆ. ಹಾಲಿನಂತ ಕಣ್ಣಿನ ಸ್ಫಟಿಕ ಮಸೂರ ಏನಾಗುತ್ತೆ? ಹಾಲಿನಂತ ಬೆಳ್ಳಗೆ ಹಾಗೂ ಮೋಡ ಕವಿದಂತೆ ಕಾಣುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಕ್ಯಾಟರಾಕ್ಟ್. ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನ ಸೂಚಿಸುತ್ತೆ? ವಿದ್ಯುತ್. ಈಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು. ಇಲ್ಲಿ ಕೇಳಿರುವಂಥದ್ದು ಮಧ್ಯದ ಬೆರಳು. ಸೊ ಮಧ್ಯದ ಬೆರಳು ವಾಹಕದ ಚಲನೆಯ ದಿಕ್ಕನ್ನ ಸೂಚಿಸುತ್ತೆ. ಸೊ ನಿಮ್ಗೆ ನಿಯಮ ಬರುತ್ತಲ್ವಾ? ನಿಯಮವನ್ನ ನೀಟಾಗಿ ಕಲ್ತ್ಕೋಬೇಕು ಅಲ್ವಾ? ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಅವಾಗ ಎಡಗೈ ಫ್ಲೆಮಿಂಗ್ನ ಎಡಗೈ ನಿಯಮ ನೀವು ಅದನ್ನ ಹೇಳ್ಕೊಂತ ಆಮೇಲೆ ಇಲ್ಲೇನು ಆಪ್ಷನ್ ಕೊಟ್ಟಿದ್ದಾರೋ, ಕ್ವಶನ್ ಯಾವ ಥರ ಕೇಳಿದಾರೋ ಅದನ್ನ ನೀವು ತಿಳ್ಕೊಂಡು ಬರೀಬೇಕು. ಸೊ ಇಲ್ಲಿ 3 ಮಲ್ಟಿಪಲ್ ಚಾಯ್ಸ್ ಆಯ್ತಲ್ವಾ? ಒಂದು ಗೋಳಿಯ ದರ್ಪಣದ ಸಂಗಮ ದೂರ 25 ಸೆಂಟಿಮೀಟರ್ ಆದರೆ ಅದರ ವಕ್ರದ ತ್ರಿಜ್ಯವನ್ನು ಕಂಡು ಹಿಡಿಯಿರಿ. ತ್ರಿಜ್ಯ ಅಂದ್ರೆ ಇಲ್ಲಿ ನಾವು R ಅಂತ ಸೂಚಿಸ್ತೀವಿ. ಒಂದು ಗೋಳಿಯ ದರ್ಪಣದ ಸಂಗಮ ದೂರ ಸೊ ಎಷ್ಟು ಕೊಟ್ಟಿದ್ದಾರೆ? ಸ್ಮಾಲ್ ಎಫ್ ಅನ್ನ ಸಂಗಮ ದೂರ ಅಂತ ಕರಿತೀವಿ. ಕ್ಯಾಪಿಟಲ್ ಎಫ್ ಅಂದ್ರೆ ಸಂಗಮ ಬಿಂದು ಅಂತ ಕರಿತೀವಿ ಅಲ್ವಾ? ಸಂಗಮ ಬಿಂದು. ಸೊ ಎಲ್ಲಿ ಕಿರಣಗಳು ಒಂದು ಕಡೆಗೆ ಕೇಂದ್ರೀಕರಿಸ್ತವೋ ಅದನ್ನ ನಾವು ಸಂಗಮ ಬಿಂದು ಅಂತ ಕರಿತೀವಿ. ಸೊ ಇದು ಕ್ಯಾಪಿಟಲ್ ಎಫ್ ಅಂತ ಕರಿತೀವಿ. ಸೊ ಇದು ಸ್ಮಾಲ್ ಎಫ್. ಆಯ್ತಾ? ಸ್ಮಾಲ್ ಎಫ್ ಅನ್ನ ನಾವು ಸಂಗಮ ದೂರ ಅಂತ ಕರಿತೀವಿ. ಸಂಗಮ ದೂರ. ಇಲ್ಲಿ ಅವರೇ ಕೊಟ್ಟಿದ್ದಾರಲ್ವಾ? ಎಫ್ ಎಷ್ಟು? 25 ಸೆಂಟಿ. ಎಫ್ ಇಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆದರೆ ಅದರ ವಕ್ರತಾ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಆರ್ ಅನ್ನ ನಾವು ಕಂಡುಹಿಡಿಯಬೇಕು. ಸೊ ಹಾಗೆ ಈಗ ವಕ್ರತಾ ತ್ರಿಜ್ಯ ತ್ರಿಜ್ಯವನ್ನು ಕಂಡುಹಿಡಿಯುವಂತ ಸೂತ್ರ ಅಂದ್ರೆ ವಕ್ರತಾ ತ್ರಿಜ್ಯ ಏನಾಗುತ್ತೆ? ಎಫ್ ನ 2 ಇರುತ್ತಲ್ಲ. ಸೊ ಅದಕ್ಕೆ R = 2F ಅಂತ ಹಾಕ್ತೀವಿ. ಅರ್ಥಾಯ್ತಾ? ಸೊ ವಕ್ರತಾ ತ್ರಿಜ್ಯ ಏನಾಗುತ್ತೆ? ಈಗ ಸಂಗಮ ದೂರದ 2 ಇರುತ್ತೆ. ಸೊ ಅದಕ್ಕೋಸ್ಕರ R = 2F ಅಂತ ಹಾಕ್ತೀವಿ. ಸೊ ಇಲ್ಲಿ
ನಮಗೆ ಎಫ್ ಎಷ್ಟಿದೆ? ಎಫ್ ಎಷ್ಟಿದೆ? 25 ಸೆಂಟಿಮೀಟರ್. ಸೊ ಆರ್ ಇಸ್ ಈಕ್ವಲ್ ಟು 25 ಎರಡಲೆ 50 ಸೆಂಟಿಮೀಟರ್. ಅರ್ಥಾಯ್ತಾ? ಸೊ ಹಾಗೆ ಆರ್ ಇಸ್ ಈಕ್ವಲ್ ಟು 50 ಸೆಂಟಿಮೀಟರ್. ಸೊ ಈ ರೀತಿ 1 ಮಾರ್ಕ್ಗೆ ಕೇಳ್ತಾರೆ. ಅರ್ಥಾಯ್ತಾ? ನಿಮಗೆ ಸೂತ್ರ ಗೊತ್ತಿರ್ಬೇಕು ಅಲ್ವಾ? ಸೂತ್ರ ಎಲ್ಲ ಮೊನ್ನೆನೂ ಕಳಿಸಿದ್ದೀನಿ, ವಾಟ್ಸಪ್ ಎಲ್ಲ ಕಳಿಸಿದ್ದೀನಿ ಅಲ್ವಾ? ಅದನ್ನೆಲ್ಲ ನೀಟಾಗಿ ಬೈ ಹ್ಯಾಟ್ ಮಾಡ್ಕೋಬೇಕು. ಸೊ ಈಗಾಗಲೇ ಹೇಳ್ದಂತೆ ಈಗ 5ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ 2 ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ. ವಿದ್ಯುತ್ ಕೋಶದ ಸಂಯೋಜನೆಯ ಚಿತ್ರವನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲೊಂದ್ರೆ ನಾವೀಗಾಗಲೇ ಹೇಳಿದಂತೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತಹ ಚಿಹ್ನೆಗಳು ಕಂಪಲ್ಸರಿ ಒಂದು ಕೇಳ್ತಾರೆ. 1 ಅಂಕದ ಪ್ರಶ್ನೆಗೆ ನಾವು ಹೇಳಿದ್ವಲ್ವಾ, 1 ಅಂಕ ಪ್ರಶ್ನೆಯಲ್ಲಿ ಅದು ಇದ್ದೇ ಇರುತ್ತೆ ಅಂತ ಹೇಳಿದ್ವಿ. ಒಂದೊಂದ್ಸಲ ರಿಯೋಸ್ಟಾಟ್ ಕೇಳಿದ್ರಲ್ವಾ, ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಈ ತರ ರಿಯೋಸ್ಟಾಟ್ ಕೇಳ್ತಾರೆ ಆಯ್ತಾ, ಈ ತರ ಕೇಳ್ತಾರೆ. ಅಥವಾ ಈ ರೀತಿ ಚಿಹ್ನೆ ರಿಯೋಸ್ಟಾಟ್ ಎಂದು ಕೇಳಿದ್ರಲ್ವಾ. ಆದ್ರಿಂದ ಏನು 8 ಚಿಹ್ನೆಗಳಿದೆಯೋ ಅದನ್ನ ನೀವು ಪರ್ಫೆಕ್ಟ್ ಆಗ್ಬೇಕು. ಸೊ ಹಾಗೆ ವೋಲ್ಟ್ ಮೀಟರು ವಿ ಅಂತ ಕೇಳ್ತಾರೆ, ಅಥವಾ ಆಮ್ ಮೀಟರ್ ಅನ್ನ ಕೇಳ್ತಾರೆ. ಸೊ ಹಾಗೆ ತೆರೆದ ಮತ್ತು ಮುಚ್ಚಿದಾಗ ಈಗ ವಿದ್ಯುತ್ ಕೋಶಗಳು, ಸೊ ಹಾಗೆ ವಿದ್ಯುತ್ ಕೋಶ ಪಾಸಿಟಿವ್ ನೆಗೆಟಿವ್. ನೆಕ್ಸ್ಟ್ ಅದರ ಸಂಯೋಜನೆ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಮತ್ತೆ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪ್ಲಸ್ ಮೈನಸ್. ಸೊ ಈಗ ನಿಮಗೆ ವಿದ್ಯುತ್ ಕೋಶಗಳ ಸಂಯೋಜನೆ ಇದನ್ನ ಕೇಳಿರೋದು. ಅರ್ಥ ಆಗ್ತಾ ಇದೆಯಾ? ಸೊ ಇದು ಇಷ್ಟು 8 ಪರ್ಫೆಕ್ಟ್ ಆದ್ರೆ ಇಲ್ಲೇ ನಿಮಗೆ 1 ಅಂಕ ಬಂದೇ ಬಿಟ್ಟು ಕಂಪಲ್ಸರಿ ಕೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ವಿದ್ಯುತ್ ಬಲ್ಬ್ ಈ ರೀತಿ ತೋರಿಸ್ಬೋದು, ಅಥವಾ ಈ ತರನು ಫಿಲಮೆಂಟ್ ಈ ರೀತಿನೂ ತೋರಿಸ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಏನು ಆ ಚಾಪ್ಟರ್ ಅಲ್ಲಿ ಇರುವಂತಹ ಚಿಹ್ನೆಗಳು ನೀವು ಕಲ್ತ್ಕೊಂಡ್ರೆ 1 ಅಂಕ ಬಂದೇ ಬಿಟ್ಟು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇಲ್ಲಿ 1 ಅಂಕ ಪ್ರಶ್ನೆಗಳು ಆಯ್ತು, ಮತ್ತೆ ಇದ್ರದ್ದಾಯ್ತು, ಯಾವುದು ಬಹು ಆಯ್ಕೆ ಪ್ರಶ್ನೆಗಳು. ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ? ಈಗ ಹೇಳಿದ್ವಲ್ವಾ, ಆ ಚಾಪ್ಟರ್ಲಿ ದೂರದೃಷ್ಟಿ, ಸಮೀಪ ದೃಷ್ಟಿ. ದೂರದೃಷ್ಟಿ ಅಂದ್ರೆ ಏನು? ಅದರ ಈ ದೂರದೃಷ್ಟಿಯನ್ನ ನಾವು ಹೇಗೆ ಸರಿಪಡಿಸಿಕೊಳ್ಬೇಕು, ಅಥವಾ ಯಾವ ಮಸೂರವನ್ನ ಬಳಸ್ತೀವಿ, ಅಥವಾ ಸಮೀಪ ದೃಷ್ಟಿ ಅಂದ್ರೆ ಏನು? ಈ ದೃಷ್ಟಿ ದೋಷ ಉಂಟಾಗಲು ಕಾರಣ ಏನು, ಅದಕ್ಕೆ ಪರಿಹಾರ ಏನು, ಯಾವ ಮಸೂರವನ್ನ ಬಳಸ್ತೀರ ಅಂತ ನಿಮಗೆ ಕೇಳ್ತಾರೆ. ಸೊ 2 ಅಂಕ ಕೇಳ್ಬೋದು, ಅಥವಾ 3 ಅಂಕದ ಪ್ರಶ್ನೆಗೂ ಕೇಳ್ಬೋದು. ಅರ್ಥ ಆಗ್ತೈತಾ? ಈಗ ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಅಂದ್ರೆ ಹೊಂದಾಣಿಕೆ ಸಾಮರ್ಥ್ಯ ಅಂದ್ರೆ ಏನು ಅಂತಲೂ ಕೇಳ್ತಾರೆ. ಅಥವಾ ದೂರ ಮತ್ತು ಹತ್ತಿರ ವಸ್ತುಗಳನ್ನ ನೋಡ್ಲಿಕ್ಕೆ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು ಪ್ರಶ್ನೆ ನಿಮ್ಗೆ ಕೇಳ್ತಾರೆ. ಸೊ ಎಲ್ಲ ಸರಿ ಕೂತ್ಕೊಳ್ಳಿ. ಲಾಸ್ಟ್ ಮಲ್ಲಿಕಾರ್ಜುನ್.
ಸೀಲಿಯರಿ ಸ್ನಾಯುಗಳು ಹಿಗ್ಗಿದಾಗ ಮಸೂರದ ವಕ್ರತೆ ಕಡಿಮೆ ಆಗುತ್ತೆ. ಇಲ್ಲರಿ ಸೀಲಿಯರಿ ಸ್ನಾಯುಗಳು ಇಲ್ಲರಿ. ಸೊ ಆ ಸ್ನಾಯುಗಳು ಈಗ ಕಣ್ಣಿನಲ್ಲಿ ಆಲಂಬಿಕ ಸ್ನಾಯುಗಳು ಮತ್ತು ಸೀಲಿಯರಿ ಸ್ನಾಯುಗಳು ಅಂತ ಮಸೂರವನ್ನ ಹಿಡಿದಿಟ್ಕೊಂಡಿರ್ತಾವಲ್ವಾ. ಸೊ ಅದು ಆ ಮಸೂರ ಅಂದ್ರೆ ಸೀಲಿಯರಿ ಸ್ನಾಯುಗಳು ಹಿಗ್ಗಿದಾಗ ಮಸೂರದ ವಕ್ರತೆ ಏನಾಗುತ್ತೆ, ಕಡಿಮೆ ಆಗುತ್ತೆ ಮತ್ತು ತೆಳ್ಳಗಾಗುತ್ತದೆ. ಸೊ ತೆಳು ಪದರ ತರ ಆಗುತ್ತೆ. ಆಗ ಮಸೂರದ ಸಂಗಮ ದೂರ ಏನಾಗುತ್ತೆ, ಹೆಚ್ಚಾಗುತ್ತೆ ಮತ್ತು ದೂರದ ವಸ್ತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಸೊ ಅದು ಎಕ್ಸ್ಪ್ಯಾಂಡ್ ಆದಾಗ ದೂರದಲ್ಲಿರುವಂತಹ ವಸ್ತುಗಳು ನಮಗೆ ಸ್ಪಷ್ಟವಾಗಿ ಕಾಣಿಸ್ತವೆ. ಸೊ ಈಗ ಹತ್ತಿರದಲ್ಲಿ ನೋಡ್ಬೇಕಪ್ಪ, ಅವಾಗ ಸೀಲಿಯರಿ ಸ್ನಾಯುಗಳು ಕುಗ್ಗಿದಾಗ ಮಸೂರದ ವಕ್ರತೆ ಹೆಚ್ಚಾಗುತ್ತದೆ ಮತ್ತು ದಪ್ಪ ಆಗುತ್ತದೆ. ಸೊ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆದ್ರೆ ದೂರದ ವಸ್ತುಗಳ ನಮಗೆ ಕಾಣಿಸುತ್ತೆ. ಅಂದ್ರೆ ಅಲ್ಲಿ ಪೊರೆ ಏನಾಗುತ್ತೆ, ಸ್ವಲ್ಪ ಅಗಲ ಆದ್ರೆ ದೂರದಲ್ಲಿರುವಂತಹ ವಸ್ತುಗಳು ನಮಗೆ ಕಾಣಿಸುತ್ತೆ. ಸೊ ಅದೇ ರೀತಿ ಈಗ ಸೀಲಿಯರಿ ಸ್ನಾಯುಗಳು ಏನಾಗುತ್ತೆ, ಕುಗ್ಗಿಸ್ತವೆ. ಸೊ ಕುಗ್ಗಿದಾಗ ನಾವು ಹತ್ತಿರದಲ್ಲಿ ಇರುವಂತಹ ವಸ್ತುಗಳನ್ನ ನಾವು ಕಾಣಬಹುದು. ಸೊ ಆಗ ಮಸೂರದ ಸಂಗಮ ದೂರ ಏನಾಗುತ್ತೆ, ಕಡಿಮೆ ಆಗುತ್ತೆ ಮತ್ತು ಹತ್ತಿರದ ವಸ್ತುಗಳು ನಮಗೆ ಗೋಚರಿಸ್ತವೆ. ಸೊ ಈ ರೀತಿ ಕಣ್ಣು ದೂರದಲ್ಲಿರುವಂತಹ ವಸ್ತುಗಳನ್ನ ಮತ್ತು ಹತ್ತಿರದಲ್ಲಿ ಇರುವಂತಹ ವಸ್ತುಗಳನ್ನ ನೋಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗೆ ಇಲ್ಲಿ 8ನೇದರಲ್ಲಿ ನಿಮಗೆ ಚಾಯ್ಸ್ ಕ್ವಶನ್ ಇದೆ, ಅಥವಾ ಪ್ರಶ್ನೆಗಳು ಇದೆ, ಅಥವಾ ಚಾಯ್ಸ್. ನೀವು ಯಾವ್ದಾರ ಒಂದಕ್ಕೆ ಉತ್ತರ ಮಾಡಬಹುದು. ಅರ್ಥ ಆಯ್ತಾ? ಇಲ್ಲಿ ಇನ್ನೊಂದು ಚಾಯ್ಸ್ ಕ್ವಶನ್ ಏನು ಅಂದ್ರೆ, ನಕ್ಷತ್ರಗಳು ಮಿನುಗಿದಂತೆ ಕಾಣುತ್ತದೆ ಏಕೆ ಅಂತ ಇದೆ. ಆಯ್ತಾ? ನಕ್ಷತ್ರಗಳು ಮಿನುಗುವಿಕೆಗೆ ಕಾರಣ ಏನು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಯಾಕೆ ನಕ್ಷತ್ರಗಳು ಮಿನುಗುತ್ತವೆ, ಗ್ರಹಗಳು ಹೇಗೆ ಮಿನುಗಲ್ಲ ಅಂತ 2ರಲ್ಲಿ ಒಂದು ಪ್ರಶ್ನೆ ನಿಮಗೆ ಕೇಳ್ಕೊಳ್ತಾರೆ. ಆಯ್ತಾ? ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗುತ್ತದೆ. ಸೊ ಇಲ್ಲಿ ಬೆಳಕಿನ ವಕ್ರೀಭವನದಿಂದ ನಕ್ಷತ್ರಗಳ ಮಿನುಗುವಿಕೆ ಉಂಟಾಗುತ್ತದೆ. ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನ ಪ್ರವೇಶಿಸಿಬಿಟ್ಟು ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ಅದೇನಾಗುತ್ತೆ, ವಕ್ರೀಭವನ ಹೊಂದಿರುತ್ತದೆ. ವಾಯುಮಂಡಲದಲ್ಲಿನ ವಕ್ರೀಭವನದ ಮಾಧ್ಯಮದ ವಕ್ರೀಭವನ ಸೂಚಕ ಬದಲಾಗುವುದರಿಂದ ಏನಾಗುತ್ತೆ, ನಮಗೆ ನಕ್ಷತ್ರ ಮಿನುಗುವಿಕೆ ನಮಗೆ ಗೋಚರಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಸೊ ಇದಕ್ಕೆ ಎಷ್ಟು ಅಂಕ, 2 ಮಾರ್ಕ್ಸ್ ಕ್ವಶನ್ ಇದೆ. ಅರ್ಥ ಆಗ್ತಾ ಇದೆಯಾ? ಹಾಗೆ ಸೊಲೆನಾಯ್ಡ್ ಎಂದರೇನು, ಇದನ್ನು ಒಂದು ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಇದೆ. ಸೊ ಈಗಾಗಲೇ ಸೊಲೆನಾಯ್ಡ್ ಅಂದ್ರೆ ಏನು ಅಂತ ಇದೆ. ಸೊ ಇದ್ರೊಳಗೆ ಅದನ್ನ ಹೇಗೆ ವಿದ್ಯುತ್ ಕಾಂತವನ್ನಾಗಿ ಪರಿವರ್ತನೆ ಮಾಡ್ತಾರೆ ಅನ್ನುವಂಥದ್ದು ಕೇಳಿದರೆ, ಅಲ್ಲಿಗೆ ಇದು 2 ಮಾರ್ಕ್ಸ್ ಕ್ವಶನ್ ಅಂತ. ಅಲ್ಲಿ ಸೊಲೆನಾಯ್ಡ್ ಎಂದರೆ ಏನಿದೆ 1 ಮಾರ್ಕ್ ಮತ್ತು ಅದನ್ನು ಹೇಗೆ ವಿದ್ಯುತ್ ಕಾಂತವನ್ನಾಗಿ ಪರಿವರ್ತಿಸ್ತಾರೆ ಅನ್ನೋದಕ್ಕೆ 1 ಮಾರ್ಕ್. ಸೊ ಇಲ್ಲಿ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನ ನಾವು ಸೊಲೆನಾಯ್ಡ್ ಅಂತ ಕರಿತೀವಿ ಅಲ್ವಾ. ನಿಮ್ಗಾಗಲೇ ಗೊತ್ತಿದೆ ಅಲ್ವಾ ಸೊಲೆನಾಯ್ಡ್ ಎಂದರೆ ಏನು ಅಂತ. ಸೊ ವಿದ್ಯುತ್ ವಾಹಕವಿರುವ ಸೊಲೆನಾಯ್ಡ್ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿಸಬಹುದು. ಅರ್ಥ ಆಗ್ತಾ
ಸೊಲೆನಾಯ್ಡ್ ಒಳಗೆ ಏನ್ ಮಾಡ್ತಾರೆ, ಮೆದು ಕಬ್ಬಿಣದ ತುಂಡನ್ನ ಇಟ್ಬಿಟ್ಟು ಅದಕ್ಕೆ ವಿದ್ಯುತ್ ಹಾಯಿಸಿದಾಗ ಅದು ವಿದ್ಯುತ್ ಕಾಂತವಾಗಿ ಪರಿವರ್ತನೆ ಆಗುತ್ತೆ. ಅರ್ಥಾಯ್ತು? ಸೊ ಹಾಗೆ ಇಲ್ಲಿ ಬಿಳಿಯ ಬಣ್ಣದ ರೋಹಿತದ ಸಂಯೋಜನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಹೇಳ್ತಾರೆ. ಆಯ್ತಾ? ಸೊ ಇಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಲ್ವಾ, ಸೊ ನ್ಯೂಟನ್ನ ಸಂಯೋಜನೆ, ಬೆಳಕಿನ ಸಂಯೋಜನೆ ಚಿತ್ರ ಇದೆಯಲ್ವಾ, ಸೊ ಇದಕ್ಕೆ 3 ಮಾರ್ಕ್ಸ್. ನೋಡ್ರಿ, ಈಸಿಯಾಗಿ ಈ ಚಿತ್ರ ಕಲಿತ್ರೆ ನಿಮ್ಗೆ ಇಲ್ಲೇ 3 ಅಂಕ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಹಾಗೆ ಓಮ್ನ ನಿಯಮವನ್ನು ನಿರೂಪಿಸಿ ಒಂದು ವಿದ್ಯುತ್ ಮಂಡಲದಲ್ಲಿ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸುತ್ತಾರೆ, ಈ ಉಪಕರಣಗಳನ್ನು ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು, ಅಥವಾ ಚೌಲನ ಉಷ್ಣೋತ್ಪಾದನೆ ನಿಯಮವನ್ನು ನಿರೂಪಿಸಿ ಮಂಡಲದಲ್ಲಿ ಫ್ಯೂಸ್ ಅನ್ನು ಹೇಗೆ ಜೋಡಿಸಬೇಕು, ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ. ನೋಡ್ರಿ, ನಾವು ಪದೇ ಪದೇ ಹೇಳ್ತಾ ಇದ್ದೀನಿ, ಫ್ಯೂಸ್ ಕಾರ್ಯ ತಿಳಿಸಿ. ಅರ್ಥಾಯ್ತಾ? ಸೊ ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಮತ್ತೆ ಇಲ್ಲಿ ಅಥವಾ ಪ್ರಶ್ನೆ ಇದೆ, ಇದಕ್ಕೂ 3 ಅಂಕಗಳಿದೆ. ಈಸಿಯಾಗಿ ನಿಮ್ಗೆ 3 ಅಂಕ ಬರುತ್ತೆ. ಅದೇ ರೀತಿ ದಿಕ್ಸೂಚಿ ಉಪಯೋಗಿಸಿ ಒಂದು ದಂಡಕಾಂತದ ಸುತ್ತಲೂ ನೀವು ಹೇಗೆ ಕಾಂತೀಯ ಬಲ ರೇಖೆಗಳನ್ನ ಗುರುತಿಸಿ, ಹಾಗೆ ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತ ಕೊಟ್ಟಿದ್ದಾರಲ್ವಾ. ಸೊ ಹಾಗೆ ಈಗ ಭೂ ಸಂಪರ್ಕ ತಂತಿಯ ಕಾರ್ಯ ಅರ್ಥಾಯ್ತಾ? ಸೊ ಇಷ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಅವೆಲ್ಲ ಎಷ್ಟು ಮಾರ್ಕ್ಸ್ಗೆ? 3 ಮಾರ್ಕ್ಸ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ 4 ಅಂಕದ ಪ್ರಶ್ನೆ ಇಲ್ಲಿ ಲೆಕ್ಕವೇ ಕೇಳಿದ್ದಾರೆ. ಸೊ ರೋಧ, ಸರಣಿ ರೋಧ ಮತ್ತು ಸಮಾಂತರ ರೋಧಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಲೆಕ್ಕಗಳನ್ನ ಕೇಳಿದ್ದಾರೆ. ಸೊ ಅದು 4 ಅಂಕ. ಸೊ ಇದು ನೋಡ್ರಿ, ಇಲ್ಲಿ ಫಿಸಿಕ್ಸ್ ಅಲ್ಲಿ 2ನೇ ಪೇಪರ್ ಅಲ್ಲಿ 5 ಮಾರ್ಕ್ಸ್ ನಾನು ಹೇಳಿದ್ನಲ್ವಾ. ಇಲ್ಲಿ ಫಿಸಿಕ್ಸ್ ಅಲ್ಲಿ ಕೇಳಿದ್ದಾರೆ, ಬೆಳಕಿನ ವಕ್ರೀಭವನ ಎಂದರೇನು, ವಜ್ರದ ವಕ್ರೀಭವನ ಸೂಚಕ 2.42 ಇದೆ, ಈ ಹೇಳಿಕೆಯ ಅರ್ಥವೇನು. ಸೊ ಹಾಗೆ ನಿಮ್ಮ ದರ್ಪಣದ ಉಪಯೋಗಗಳನ್ನ ಪಟ್ಟಿ ಮಾಡಿ, ಆಮೇಲೆ ದರ್ಪಣದ ಸೂತ್ರವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಆಯ್ತಾ? ಸೊ ಇಲ್ಲಿ ಬೆಳಕಿನ ವಕ್ರೀಭವನ ಸೂಚಕ. ಸೊ ಇಲ್ಲಿ ವಿವರಣಾತ್ಮಕ ಪ್ರಶ್ನೆ ಇದೆ. ಇಲ್ಲಿ 5 ಮಾರ್ಕ್ಸ್ ಫಿಸಿಕ್ಸ್ ಅಲ್ಲಿ ಕೇಳಿರೋದ್ರಿಂದ ನಿಮಗೆ 4 ಪ್ರಶ್ನೆ ಪತ್ರಿಕೆಗಳು ಈಗಾಗಲೇ ನಿಮ್ಮ ಕೈಯಲ್ಲಿ ಇರೋದ್ರಿಂದ, ಆಯ್ತಾ, ಇವತ್ತು ಫಿಸಿಕ್ಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಅಂತ ಮಾಡ್ತೀನಿ. ಸೊ ಹಾಗೆ ಟೆಸ್ಟ್ ಅನ್ನ ಕೊಡ್ತೀನಿ. ಆಯ್ತಾ? ಇದ್ರ ಬಗ್ಗೆನೇ ಒಂದು ದಿನ ಪರೀಕ್ಷೆಯನ್ನ ಮಾಡ್ತೀನಿ. ಸೊ ಈ ದಿನ ನಿಮ್ಗೆ ಈ ಪ್ರಶ್ನೆ ಪತ್ರಿಕೆನ ಯಾವ ರೀತಿ ಈ ಮಂಡಳಿ ಅವರು ನಮಗೆ ಇದ್ರ ಮುಖ್ಯಾಂಶಗಳ ಆಧಾರದ ಮೇಲೆ ಎಲ್ಲ ಪ್ರಶ್ನೆ ಪತ್ರಿಕೆ ಮಾಡಿದ್ರು. ಆಮೇಲೆ ನಿಮಗೂ ಒಂದು ಐಡಿಯಾ ಬಂದಿದೆ. ಅರ್ಥ ಆಯ್ತು ಮಕ್ಕಳೇ? ಸೊ ಇಲ್ಲಿಗೆ ಪೀರಿಯಡ್ ಅನ್ನ ಮುಗಿಸಿ.